ಮಹಾಶಿವರಾತ್ರಿ ಬಂದ್ರೆ ಸಾಕು ಗೋಕಾಕ್ ಸಮೀಪದ ಗೋಕಾಕ್ ಫಾಲ್ಸ್ನ ಗೋಕಾಕ್ ಜವಳಿ ಮೇಲ್ ಬಳಿ ಖ್ಯಾತ ಶಿಲ್ಪಿ ಜಗನ್ನಾಚಾರಿಯವರಿಂದ ನಿರ್ಮಿತವಾಗಿರುವ ಐತಿಹಾಸಿಕ ತಡಸಲ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂಭ್ರಮದ ಮನೆ ಮಾಡಿರುತ್ತೆ. ರಟ್ಟರ ಕಾಲದಲ್ಲಿ 1153ರಲ್ಲಿ ನಿರ್ಮಿತವಾದ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರತಿ ಶಿಲ್ಪಗಳು ಐತಿಹಾಸಿಕ ಮಹತ್ವವನ್ನ ಸಾರುತ್ತೆ. ಸುತ್ತ ಹಚ್ಚ ಹಸಿರಿನ ನಿಸರ್ಗ ತಾಣದ ಮಧ್ಯೆ ಹರಿದು ಬರುವ ಘಟಪ್ರಭಾ ನದಿಯ ಕಲ್ಲಿನ ಪದರಗಳ ಮಧ್ಯೆ ಸಾಗಿ ನಯಾನಗರವೆಂದೇ ಅನಿಸಲ್ಪಡುವ ಗೋಕಾಕ್ ಜಲಪಾತದ ದಡದಲ್ಲಿ ಈ ದೇಗುಲ ಇದೆ. ಜಲಪಾತಕ್ಕೆ ಭೇಟಿ ನೀಡುವ ಬಹುತೇಕರು ಮಹಾಲಿಂಗೇಶ್ವರನಿಗೂ ಭಕ್ತರು ಕೂಡ ಆಗಿರ್ತಾರೆ. ಬ್ರಿಟಿಷರ ಆಳ್ವಿಕೆಯಿಂದಲೂ ಜವಳಿ ಕಾರ್ಖಾನೆಯ ಕಾರ್ಮಿಕರು ಇಲ್ಲಿ ಸಂಭ್ರಮ ಹಾಗೂ ಸೌಹಾರ್ದದಿಂದ ಗ್ರಾಮ ದೇವರಾದ ಮಹಾಲಿಂಗೇಶ್ವರನ ಸೇವೆಗೆ ಅಣಿಯಾಗುವ ಸಂದರ್ಭವೇ ಮಹಾಶಿವರಾತ್ರಿ ಎಂದು ನಡೆಯುವ ಜಾತ್ರೆ. ಈ ಮಹಾಶಿವರಾತ್ರಿ ದಿನದಂದು ಇಲ್ಲಿಗೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಂಗಳವಾರದ ದಿನ ಬೆಳಗ್ಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಪೂಜೆ, ನೈವೇದ್ಯ ಹಾಗೂ ರಾತ್ರಿ ಇಡೀ ಭಜನೆ ಮಾಡ್ತಾ ಜಾಗರಣೆ ಮಾಡ್ತಾರೆ. 26ರಂದು ಬೆಳಗ್ಗೆ ಮಹಾಶಿವರಾತ್ರಿ ಎಂದು 6ಕ್ಕೆ ಮಹಾಲಿಂಗೇಶ್ವರನಿಗೆ ಮಹಾರುದ್ರಾಭಿಷೇಕ ನೆರವೇರಿಸಿ ಪಲ್ಲಕ್ಕಿ ಉತ್ಸವ ನಡೆದು ಅಂಬಲಿ ಕೊಡಗಳ ಆಗಮನದ ನಂತರ 11ಕ್ಕೆ ಭಕ್ತ ಸಮೂಹಕ್ಕೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಪ್ರಸಾದ ಸ್ವೀಕರಿಸೋಕೆ ಸುತ್ತಮುತ್ತಲಿನಿಂದ ಆಗಮಿಸಿದ ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಮಾಡಿರಲಾಗುತ್ತೆ. ಇಲ್ಲಿ ದೇವಸ್ಥಾನದ ಕಮಿಟಿಯವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ. ಅದರಂತೆ ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷ ಕೂಡ ಮಹಾಶಿವರಾತ್ರಿ ಎಂದು ಮಹಾಲಿಂಗೇಶ್ವರನ ಜಾತ್ರೆ ಮತ್ತು ರಥೋತ್ಸವ ಅತಿ ವಿಜೃಂಭಣೆಯಿಂದ ಮರಳಿ ಮಠದ ಪವಾಡೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಂಜೆ 4:30ಕ್ಕೆ ಜರುಗುತ್ತೆ. ಸ್ಥಳೀಯ ಶಾಸಕ ರಮೇಶ್ ಜಾರಕಿಹೊಳಿ ಜಾತ್ರೆಯನ್ನ ಉದ್ಘಾಟಿಸುತ್ತಾರೆ. ವಾದ್ಯ ಮೇಳ ಹಾಗೂ ಜಾನಪದ ಕಲಾ ತಂಡಗಳು ಪಾಲ್ಗೊಳ್ಳಲಿರುವ ಈ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತೆ. ನಾವು ಶಿವರಾತ್ರಿ ದಿವಸ ಅತಿ ವಿಭಜನೆಯಿಂದ ಇದನ್ನು ಕಾರ್ಯಕ್ರಮ ನಡೆಸಿಕೊಡ್ತೀವಿ ರೀ. ಬೆಳಿಗ್ಗೆ ನಾವು 26 ತಾರೀಕು ಬೆಳಿಗ್ಗೆ ಭಕ್ತರು ದೀರ್ಘ ನಮಸ್ಕಾರ ಹಾಕ್ತಾರೆ. ಹಾಕಿ ನಂತರ ಅವರು ಅವತ್ತು ತೇರು ಏರಿಸ್ತೀವಿ ರೀ. ಸಾಯಂಕಾಲ 4 ಗಂಟೆಗೆ ಅದನ್ನು ತೇರು ನಮ್ಮ ಸಾಹುಕಾರ ಬಂದ ರಮೇಶ್ ಜಾರಕಿಹೊಳಿ ಬಂದು ಉದ್ಘಾಟನೆ ಮಾಡ್ತಾರೆ ರೀ. ಉದ್ಘಾಟನೆ ಮಾಡಿ ತೇರು ಊರೆಲ್ಲ ತೇರು ಹೇಳ್ತೀರಿ. ರಾತ್ರಿ 1 ಗಂಟೆಗೆ ಬಂದ ತೇರು ತಲುಪುತ್ತದೆ. ಅದರ ನಂತರ ಮರು 27 ತಾರೀಕ ಅಲ್ಲಿಂದ ವಾಲ್ಗ ತೊಗೊಂಬಂದು ಪ್ರಸಾದ ಚಾಲು ಮಾಡ್ತೀವಿ. ಇದರ ಖರ್ಚೆಲ್ಲ ಉಸ್ತುವಾರಿ ಎಲ್ಲ ಅವರೇ ನೋಡ್ತಾರೆ ರಮೇಶ್ ಜಾರಕಿಹೊಳಿ. ಶಿವರಾತ್ರಿಗಿಂತ ಮುಂಚೆನೆ ಒಂದು ದಿನ ಮುಂಚೆನೆ ಒಂದು ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತೀವಿ. ವಿಶೇಷವಾಗಿ ಒಬ್ಬ ಪೂಜ್ಯರನ್ನ ಶರಣರನ್ನ ಕರೆಸಿ ಪೂಜ್ಯ ಶ್ರೀ ಅಭಿನಂದನ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಜಾತ್ರಾ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಉದ್ಘಾಟನೆಗೊಂಡಿರುವಂಥ ಜಾತ್ರೆ ಅವತ್ತು ಬೆಳಗ್ಗೆನೆ ಅವತ್ತು ಸುಮಾರು ಮಧ್ಯರಾತ್ರಿ ಅವತ್ತಿನ ದಿನನೇ ಮಧ್ಯರಾತ್ರಿ 12 ಗಂಟೆ ಮುಗಿದ ನಂತರ ಭಕ್ತರು ತಮ್ಮ ದೀಢ ನಮಸ್ಕಾರ ಅನ್ನುವಂಥ ಈ ಕಾರ್ಯಕ್ರಮವನ್ನ ಆ ಭಕ್ತರು ಸೇವೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಬರ್ತಾರೆ. ಅವತ್ತಿನ ರಾತ್ರಿ 1 ಗಂಟೆಯಿಂದ ಬೆಳಗಿನ 6 ಗಂಟೆ ಪರ್ಯಂತರವಾಗಿ ಭಕ್ತರ ಒಂದು ಸಮಾವೇಶ ಅಂತಕ್ಕಂಥದ್ದು ಇಲ್ಲಿ ಆಗ್ತಿರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ವಿಶೇಷವಾಗಿ ಅಭಿಷೇಕ, ಪೂಜೆ, ಪುನಸ್ಕಾರಗಳು ಕೂಡ ಇಲ್ಲಿ ನಡೀತವೆ ಸರ್.
ಈ ಜಾತ್ರೆಯಲ್ಲಿ ಗೋಕಾಕ್ ಮಿಲ್ ವ್ಯವಸ್ಥಾಪಕ ನಿರ್ದೇಶಕ, ಮುಖ್ಯ ಕಾರ್ಯಕಾರಿ, ಕಾರ್ಮಿಕರ ಮುಖಂಡರು, ಗೋಕಾಕ್ ನಗರ ಹಾಗೂ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಮಹಾಶಿವರಾತ್ರಿಯಂದು ನಡೆಯುವ ಜಾತ್ರೆ ಮತ್ತು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನು ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷವೂ ವಿಶೇಷವಾಗಿ ದ್ವಾರ ಬಾಗಿಲ ಹತ್ತಿರ ದೀಪಾಲಂಕಾರದ ಅಲಂಕಾರವನ್ನ ಮಾಡಿರ್ತಾರೆ. ಒಟ್ಟಾರೆಯಾಗಿ ಮಹಾಶಿವರಾತ್ರಿಯಂದು ಗೋಕಾಕ್ ಫಾಲ್ಸಿನ ಶ್ರೀ ಮಹಾಲಿಂಗೇಶ್ವರನ ದೇವಸ್ಥಾನ ಈ ಲೋಕದ ಸ್ವರ್ಗದಂತೆ ಕಾಣುವ ವೈಭೋಗವನ್ನ ಭಕ್ತರು ಕಣ್ತುಂಬಿಕೊಳ್ಳೋಕೆ 2 ಕಣ್ಣುಗಳು ಸಾಲದು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.